ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸೊ ಡ್ಯಾನ್ಸ್ ವೇದಿಕೆ, ಡ್ಯಾನ್ಸ್ ಇಂದ ಮತ್ತೆ ಸೌಂಡ್ ಮಾಡ್ತಿದ್ದೀರಾ ನೀವೆಲ್ಲರೂ. ನಮ್ DKD ಬಂದಿರೋದು ಹೇಗನ್ಸ್ತಾ ಇದೆ ವಿನಯ್ ಅವರೇ? ಸುಮಾರು ಸಲ DKD ಬಂದಿದ್ದೀನಿ, ಬಟ್ ಯಾವಾಗಲೂ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಸೊ ಆ ಪರ್ಫಾರ್ಮೆನ್ಸ್ ನೋಡೋಕ್ಕೆಲ್ಲ ತುಂಬಾನೇ ಖುಷಿ ಆಗ್ತಾ ಇತ್ತು. ಬಟ್ ಇವತ್ತು ನಮ್ಮ ಸಿನಿಮಾನ ಪ್ರಚಾರ ಮಾಡಕ್ ಬರ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. DKD ಏನಂದ್ರೆ ಪ್ರತಿ ಸೀಸನ್ ಅಷ್ಟು ಹೊಸ ಟ್ಯಾಲೆಂಟ್ಗಳು ಬರ್ತಾನೆ ಇದೆ. ಇವಾಗ ಜಸ್ಟ್ ಪ್ರೀತಮ್ದು ಶೋ ಇದ್ ನೋಡಿದೆ, ತುಂಬಾನೇ ಖುಷಿ ಆಯ್ತು. ದೊಡ್ಡ ಫ್ಯಾನ್ ಆಗ್ಬಿಟ್ಟೆ ಅಂತ ಅನ್ಸುತ್ತೆ. DKDಗೆ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ಇಡೀ ಟೀಮ್ ನ ಕರೆಸಿರೋದಕ್ಕೆ. ಥ್ಯಾಂಕ್ ಯು ವಿನಯ್. ಅಂಡ್ ಮೇಘ, ನಮ್ಮ ಕುಟುಂಬದ ಹುಡುಗಿ. ಸೊ ನಿಮ್ಮ ಕುಟುಂಬಕ್ಕೆ ನಿಮಗೆ ಸ್ವಾಗತ. ವಾಪಸ್ ನಮ್ಮ ಕುಟುಂಬಕ್ಕೆ ಬಂದಿರೋದು ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ಸ್ಟೇಜ್ ನನಗೆ ಹೊಸದಲ್ಲ. ನಾನು ಬಂದಿದ್ದೆ ಈ ಒಂದು ವೇದಿಕೆಯಿಂದ. ಜನರಿಗೆ ನಾನು ಪರಿಚಯ ಆಗಿದ್ದೆ ಈ ನಮ್ಮ ಜೀ ಕನ್ನಡ ವಾಹಿನಿಯಿಂದ. ಸೊ ಈ ಒಂದು ವಾಹಿನಿ ಮುಖಾಂತರ ಪರಿಚಯ ಆಗಿ ಮತ್ತೆ ಇದೇ ಸ್ಟೇಜ್ ಮೇಲೆ ನನ್ನ ಸಿನಿಮಾ ಪ್ರಮೋಷನ್ಗೆ ಬರ್ತಿರೋದು ನಿಜವಾಗ್ಲೂ ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಸಿನಿಮಾ ಸಾಂಗ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಅದಕ್ಕೆ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಘ. ಚಂದ್ರು ಸರ್, ನಿಮ್ಮ ಬಾಯಾರೆ ಕೇಳೋಣ, ವಾಟ್ ಎಕ್ಸಾಕ್ಟ್ಲಿ ಇಸ್ ಗ್ರಾಮಾಯಣ? ಏನು ಗ್ರಾಮಾಯಣ ಅಂದ್ರೆ? ನಮ್ಮೂರೇ ನನಗೆ ಸ್ವರ್ಗ. ಆಹಾ, ಅದಕ್ಕೆ ಗ್ರಾಮಾಯಣ. ನಾವು ಊರಿಂದ ಬೆಂಗಳೂರಿಗೆ ಬಂದ್ಮೇಲೆ ಯಾವಾಗ್ಲಾರು ಊರಿಗೆ ಹೋಗ್ಬೇಕಾದ್ರೆ ನನಗೆ ತುಂಬಾ ಸಲ ಅನ್ಸೋದು, ಪ್ರತಿ ಸರಿ ಊರಿಗೆ ಹಬ್ಬಕ್ಕೆ ಜಾತ್ರೆಗೆ ಹೊರಟಾಗ ಅದೇನೋ ಒಂದು ಖುಷಿ ಅವಾಗ ಅನಿಸ್ತಾ ಇತ್ತು ನನಗೆ. ಆವಾಗ ಉಳ್ದಿದ್ದು ಡೈಲಾಗ್ ಉಳ್ದಿತ್ತು, ನಮ್ಮೂರಿಗೆ ಹೋಗೋ ರೈಲಲ್ಲೋ ಬಸ್ಸಲ್ಲೋ ಕುತ್ಕೊಂಡ್ರೆ ನಮ್ಮ ಅವ್ವನ ತೊಡೆ ಮೇಲೆ ಮಂಕಂಡಂಗೆ ಅನ್ಸುತ್ತೆ ಅಂತ. ದಟ್ ಈಸ್ ಗ್ರಾಮಾಯಣ. ಅಮ್ಮನ ಮಡ್ಲು ತರ ಊರಿನ ಮಡ್ಲಾಗ್ಬಿಡತ್ತೆ, ಅದು ಗ್ರಾಮಾಯಣ ಅಂತ ಹೇಳಿದಿರಾ. ಸೂಪರ್ ಸರ್. ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈ ಚಿತ್ರವನ್ನ ನಾವು? ಇನ್ನೇನು ಪ್ರಚಾರ ಸ್ಟಾರ್ಟ್ ಆಗಿದೆ, ಇನ್ನೇನು ಅತಿ ಶೀಘ್ರದಲ್ಲೇ ಒಂದೊಂದಾಗಿ ಆಲ್ರೆಡಿ 2 ಹಾಡು ಬಿಟ್ಟಿದೀವಿ. ಒಂದು ಸೋಲಾಪ್ ಗ್ರಾಮಾಯಣ, ಓಲಿ ಸಮಲಗ್ಯ ಅಂತ ಹಾಡು. ಸೊ ಅದು ಸಖತ್ತಾಗಿದೆ, ನನ್ಗೆ ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನೆಕ್ಸ್ಟ್ ಈ ಬೆಂಕಿ ಸಾಂಗ್ ಬಿಟ್ಟಿದ್ವಿ, ಶಿವಣ್ಣ ಎಲ್ಲ ಚೆನ್ನಾಗಿ ಚಚ್ಚಿ ಬಿಸಾಕಿದ್ರು. ಇಡೀ ಜನ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು, ಎಲ್ಲ ವರ್ಗದ ಜನ ಎಲ್ಲರಿಗೂ ಇಷ್ಟ ಆಗಿ ಚೆನ್ನಾಗಿ ಚಚ್ಚುತ್ತಾರೆ. ಸೂಪರ್ ಸರ್, ಸೂಪರ್. ಈಗ ನಮ್ಮ ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಸರ್, ಟ್ರೆಂಡಿಂಗ್ ಹಾಡುಗಳ ಟ್ರೆಂಡ್ ಸೆಟ್ಟರ್ ಆಗ್ಬಿಟ್ಟಿದ್ದೀರಾ ನೀವು. ಆ ಹಾಡನ್ನ ಮತ್ತೆ ಟ್ರೆಂಡ್ ಮಾಡಿದೀರಾ ನೀವು. ಎಷ್ಟು ಖುಷಿ ಆಗ್ತದೆ. ಅದು ಅಣ್ಣ ಇದ್ದಾರೆ ಇಲ್ಲಿ, ಅವ್ರದ್ದೇ ಹಾಡು. ZTV ಸುಮಾರು ಕಾರ್ಯಕ್ರಮಗಳಿಗೆ ಬರ್ತಾ ಇರ್ತೀನಿ, ಬಟ್ ಇದು ತುಂಬಾ ವಿಶೇಷ. ಯಾಕೆ ಅಂತಂದ್ರೆ ಅವತ್ತು ನಮ್ಮ ಹಾಡಿಗೆ ಬೆಂಕಿ ಹಚ್ಚಿದ್ದು ಶಿವಣ್ಣ. ಆಡಿಯೋ ರಿಲೀಸ್ ಟೈಮ್ ನಲ್ಲಿ ಶಿವಣ್ಣ ಬಂದು ಹಾಡನ್ನ ನೋಡ್ಬಿಟ್ಟು, ಒಂದೇ ಸರಿ ನೋಡ್ಬಿಟ್ಟು ಬಂದು ಯಾವ್ದು ಮಾಡೋಣ, ಬಂದೊಂದು ಸ್ಟೆಪ್ ಮಾಡಿ ಅಂತ ಏನೋ ಕೇಳಿದ್ರು. ಇವ್ರು 3 ಜನ ಸೇರ್ಕೊಂಡು ಶಿವಣ್ಣ ಅವತ್ತು ಬೇರೆದೇ ಒಂದು ಹುಕ್ಗೆ ಡ್ಯಾನ್ಸ್ ಮಾಡಿದ್ರು. ಅದು ವೈರಲ್ ಆಗ್ಬಿಡ್ತು. ಅಂದ್ರೆ ಜನಗಳಿಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದು ಶಿವಣ್ಣಂಗೆ ಗೊತ್ತು, ಅವ್ರಿಗೆ ಗೊತ್ತು ಯಾವ್ದು ಕ್ಯಾಚಿ ಅಂತ. ಅದ್ ಸಖತ್ತಾಗಿ ಹಿಡ್ದು ನಮ್ಗೆ ಅದು ಮಾಡ್ಕೊಟ್ಟಿದ್ದೆ ಇವತ್ತು ದೊಡ್ಡ ಟ್ರೆಂಡ್ ಆಗಕ್ಕೆ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಶಿವಣ್ಣ, ತುಂಬಾ ಧನ್ಯವಾದಗಳು. ಶಿವಣ್ಣ, ತುಂಬಾ 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 ಥ್ಯಾಂಕ್ಸ್ ಅಣ್ಣ. ನೀವು ಹಾಕಿದ ಸ್ಟೆಪ್ಸ್ ನಿಜವಾಗ್ಲೂ ಹೇಳ್ತೀನಿ, ನಾನು ಕೆಳಗಡೆ ಕುತ್ಕೊಂಡು ನೋಡ್ತಾ ಇದ್ದೆ, ಒಂದು 5 ನಿಮಿಷ ಬಂದು. ನಾನು ಹಾಕಿದ ಸ್ಟೆಪ್ ಮುರಳಿ ಮಾಸ್ಟರ್ ಮಾಡಿದ್ದಮ್ಮ ಪಾಪ. ನೀವು ಹಂಗೆ ನನ್ನ ಮೇಲೆ ನಾನೇ ಹೇಳ್ತೇನೆ ಅವತ್ತು ಬಂದಾಗ ಮುರಳಿ ಮಾಸ್ಟರ್ ಮಾಡಿದ್ದು. ಅಂಡ್ ವಿನು ಹಾಗೂ ಮೇಘಾ ಶೆಟ್ಟಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬೋತ್ ಹ್ಯಾವ್ ಡಾನ್ಸ್ಡ್ ವೆರಿ ವೆಲ್. ನನಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್.